ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಪೌರ್ಣಮಿ, ಬೃಹಸ್ಪತಿ ವಾಸರ ಯುಕ್ತಾಯ, ಶುಭ ನಕ್ಷತ್ರ, ಶುಭ ಫಲ ಪ್ರಾಪ್ತ್ಯರ್ಥಂ. ಈ ಅಕ್ಕನ ಹುಣ್ಣಿಮೆ, ಚಿತ್ರಾ ಪೂರ್ಣಿಮಾ ಅಂತ ಏನೆಲ್ಲ ಹೇಳುತ್ತೋ ನಿನ್ನೆಯಿಂದ ಇದ್ದಿದ್ದು ಇವತ್ತು 6:30 ತನಕ ಒಟ್ಟಾರೆ ಸೂರ್ಯೋದಯಕ್ಕೆ ಪೌರ್ಣಮಿ ಇರುವುದರಿಂದ ನೀವು ಈ ದಿವಸ ಮಾಡಬೇಕಾಗಿರುವುದು 15 ಅಕ್ಕಿಯಲ್ಲಿ ಮಾಡಿರುವ, ಅಂದ್ರೆ ಹಾಲು ಮತ್ತು ಅಕ್ಕಿಯನ್ನ ಹಾಕಿ 15 ಹುಂಡೆಗಳನ್ನ ಮಾಡಿ ಅದನ್ನ ನೀರಿಗೆ ಸಮರ್ಪಣಾ ಭಾವದಿಂದ ಅರ್ಪಿಸುವುದು. ಓಂ ಹೇಮಭೂಷಣ ಭೂಷಿತಾಯ ನಮಃ. ಓಂ ಹೇಮಭೂಷಣ ಭೂಷಿತಾಯ ನಮಃ. ಈ ಮಂತ್ರವನ್ನ ಹೇಳಿ ನೀರಿಗೆ ಹಾಕ್ತೀರಿ. ಕೊನೆ ಪಕ್ಷ ಒಂದು ಬಕೆಟ್ ಅಲ್ಲಿ ನೀರಿಟ್ಕೊಂಡು ಅದನ್ನ ಹಾಕ್ತೀರಿ. ಆ ನಂತರ ಸಾಯಂಕಾಲ ಅದನ್ನ ಗಿಡಕ್ಕೆ ಹಾಕೋದೇ ಆದರೆ ಅದ್ವಿತೀಯವಾದ ಅನುಭೂತಿಯನ್ನು ಪಡ್ಕೊಳ್ತೀರಿ. ಅಂದ್ರೆ ಪ್ರೀತಿಸುವುದು, ಇಷ್ಟಪಡುವುದು, ಇದರ ವ್ಯತ್ಯಾಸವಿಷ್ಟೇ. ನಮಗೆ ಇಷ್ಟವಾಗುವುದಂದ್ರೆ, ಉದಾಹರಣೆಗೆ ಒಂದು ಗಿಡದಲ್ಲಿರುವ ಹೂವನ್ನು ಕಿತ್ತುಕೊಳ್ಳುವುದು ನಮಗೆ ಇಷ್ಟವಾಗುವುದು. ಅದೇ ಗಿಡಕ್ಕೆ ನೀರು ಹಾಕಿದರೆ ಪ್ರೀತಿಸಿದ ಹಾಗೆ. ಅಂತಹ ಪ್ರೀತಿಯ ಭಾವದಿಂದ ಇವತ್ತು ನೀವು ಈ ಮಂತ್ರವನ್ನು ಹೇಳಿಕೊಳ್ತಾ ಆ ಒಂದು ಅಕ್ಕಿಯಿಂದ ಮಾಡಿರುವ ಹುಂಡೆಗಳನ್ನೇನಾದರೂ ನೀರಿಗೆ ಅರ್ಪಣೆ ಮಾಡಿದ್ದೆ ಆದರೆ ಒಂದಷ್ಟು ಜಲಚರ ಪ್ರಾಣಿಗಳು ತಿಂತು ಅಂತಂದ್ರೆ ಅದೃಷ್ಟವೋ ಅದೃಷ್ಟ ಈ ದಿನ ನಿಮ್ಮ ವಶವಾಗುವುದು. ಯಾರಿಗಾದರೂ ಈ ದಿವಸ ನೀವು ಕೂಡ ದಾನ ಮಾಡ್ತೇನೆ ಅಂತಂದ್ರೆ ತಿನ್ನಲು ಅನ್ನವಿಲ್ಲದೆ ಬಳಲ್ತಾ ಇರತಕ್ಕಂತಹ ಕುಟುಂಬಗಳಿಗೆ ಹಾಲು ಮತ್ತು ಅಕ್ಕಿಯನ್ನ ಪೌರ್ಣಮಿ ಎಂದು ದಾನ ಮಾಡಿದರೆ ಬಡತನ ನಮ್ಮ ಮನಸ್ಸಿನಿಂದಲೂ ದೂರ ಆಗುವುದು, ನಮ್ಮ ಬದುಕಿನಿಂದಲೂ ದೂರವಾಗುವುದು, ಸಂಪತ್ತು ಸುರಿಮಳೆ ಸುರಿಸಿದ ಹಾಗೆ. ಶಿವಂಭೂಯ ಒಳಿತಾಗಲಿ.